4 ಜನರೇಷನ್ ಜನರೇ ರೆಡಿಯಾಗಿ ವಿಷಲ್ ಹೊಡೆದು ನೀವು ಸುಸ್ತಾಗ್ಬಿಡ್ಬೇಕು. ಯಾಕಪ್ಪ ಅಂದರೆ ಇಷ್ಟು ದಿನ ಕಾಯ್ತಾ ಇದ್ದ ಜೈಲರ್ 2 ಅನೌನ್ಸ್ಮೆಂಟ್ ಮಾಡಾಗಿದೆ. அந்த ரூல்ஸ் எனக்கு இஷ்டத்துக்கு அப்பப்போ மாற்றிட்டே இருப்பேன். அது கப்சிப்புன்னு கேட்டு ஃபாலோ பண்ணுவேன். துண்டமாக வெட்டி கழிச்சு போட்டுடுவேன். ஹொக்கோம். ವಾವ್, ವಾಟ್ ಅನ್ ಅನೌನ್ಸ್ಮೆಂಟ್. ರಜನಿಕಾಂತ್ ಅವ್ರನ್ನ ಫುಲ್ ಸ್ಟೈಲಿಶ್ ಆ್ಯಂಡ್ ಸ್ವ್ಯಾಗ್ ಲುಕ್ನಲ್ಲಿ ತೋರಿಸಿದ್ದಾರೆ. ಜೈಲರ್ 1ನಲ್ಲಿ ಯಾವ ಥರ ಮಾಸ್, ಥ್ರಿಲ್ ಹಾಗೂ ತುಂಬ ಡಿಫ್ರೆಂಟ್ ಒಂದು ರೂಪದಲ್ಲಿ ತೋರಿಸಿದ್ರು, ಈ ವಿಡಿಯೋದಲ್ಲಿ ಕೂಡ ಅದೇ ಥರ ಥ್ರಿಲ್ ಆ್ಯಂಡ್ ಡಿಫ್ರೆಂಟ್ ಲುಕ್ನಲ್ಲಿ ತೋರಿಸಲಾಗಿದೆ. ಏನೊಂದು ಬೀಸ್ಟ್ ಸಿನಿಮಾ ಸೋಲಿ ನಂತರ ನೆಲ್ಸನ್ ರಜನಿ ಸಿನಿಮಾ ಮಾಡ್ತಾರೆ ಅಂದಾಗಲೇ ಎಲ್ಲರಿಗೂ ಏನಪ್ಪಾ ಮಾಡ್ತಾರೆ, ಇನ್ನೇನು ಮಾಡ್ತಾರೋ ನೋ ಡೌಟ್ ಶುರುವಾಗಿತ್ತು. ಆದರೆ ಬೀಸ್ಟ್ ಸಿನಿಮಾ ನಂತರ ಮಾಡಿದಂತಹ ಜೈಲರ್ 1 ಸಿನಿಮಾ ಆ ಎಲ್ಲ ನೆಗೆಟಿವ್ ಥಾಟ್ಸ್ಗಳನ್ನು ಕಳೆದು ಹಾಕಿ ಒಂದು ಹಿಟ್ ಸಿನಿಮಾ ಅಂತಾನೆ ಎಲ್ಲರಿಗೂ ಪ್ರೂವ್ ಮಾಡ್ತು. ಅನಿರುದ್ಧ್ ಹಾಗೂ ನೆಲ್ಸನ್ ಅವರ ಕಾಂಬಿನೇಷನ್ ಬರುವಂತಹ ಗ್ಲಿಮ್ಸ್ಗಳು ಸಖತ್ ಸ್ಟೈಲಿಶ್ ಆಗಿರ್ತವೆ. ಈ ಹಿಂದೆ ನಾವು ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಸ್ಟೈಲಿಶ್ ಆದಂತಹ ಗ್ಲಿಮ್ಸ್ನ ನಾವು ಡಾಕ್ಟರ್ ಮತ್ತೆ ಬೀಸ್ಟ್ ಅಲ್ಲಿ ನೋಡಿದ್ವಿ. ಸೊ ಇದೇ ತರದ ತುಂಬಾ ಅದ್ಭುತವಾದಂತಹ ಗ್ಲಿಮ್ಸ್ ಅನ್ನ ಜೈಲರ್ 2ನಲ್ಲಿ ಕೂಡ ಮಾಡಿದ್ದಾರೆ. ಗೋವಾಗೆ ವೆಕೇಶನ್ಗೆ ಅಂತ ಹೋಗಿರೋ ಇವರಿಬ್ರು ಮುಂದೆ ಏನ್ ಮಾಡೋದು ಅಂತ ಜಾಲಿ ಮೂಡ್ನಲ್ಲಿ ಇಬ್ರು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅವರಿಬ್ರು ಇದ್ದಂತ ರೂಮ್ ನಲ್ಲಿ ಅವ್ರು ಕೂತಿದ್ದ ಜಾಗಕ್ಕೆ ಮೇಲೆಯಿಂದ ಯಾರೋ ಒಬ್ಬ ಬಂದು ಬೀಳ್ತಾನೆ. ಕಣ್ಣು ಮುಚ್ಚಿಬಿಡೋದ್ರಲ್ಲಿ ಕೊಡ್ಲಿ, ಬುಲೆಟ್ಟು, ಬಾಂಬು, ರಕ್ತ. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು, ತಲೆವರ ಎಂಟ್ರಿ ಆಗೇ ಇಷ್ಟಲ್ಲಾಗಲೇ ನಿಮಗೆ ಜೈಲರ್ ಇಂಟರ್ವ್ಯೂಲ್ ನೆನಪಾಗ್ಬಿಡುತ್ತೆ. ಒಂದು ಜೈಲರ್ ಮೂಡ್ನಲ್ಲೇ ತೇಲ್ತಾ ಇರ್ತೀರಾ. ಈ ವಿಡಿಯೋದಲ್ಲಿ ಬರೋ BGM ಇದೆಯಲ್ಲ, ಅದು ಜೈಲರ್ದೆ. ಇನ್ನು ಜೈಲರ್ 2ನಲ್ಲಿ ಕೂಡ ಇದೇ BGM ಇರುತ್ತೆ. ಆದರೆ ಇದ್ರ ಜೊತೆಯಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಅನಿರುದ್ಧ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅನೌನ್ಸ್ಮೆಂಟೇ ಈ ರೇಂಜ್ಗಿದೆ ಅಂದರೆ ಇನ್ನು ಥಿಯೇಟ್ರಿನಲ್ಲಿ ಫ್ಯಾನ್ಸ್ಗಳ ಹಬ್ಬ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ರಿಲೀಸ್ ಆಗ್ತಿದ್ದಂಗೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬಾ ಪೀಕ್ ನಲ್ಲಿ ಇದಾವೆ. ನೀವು ಕೂಡ ಅದೇ ಫೀಲ್ ನಲ್ಲಿ ಖಂಡಿತ ತಲೈವ ಒಂದು ಅದ್ಭುತವಾಗಿ ಬಂದೇ ಬರ್ತಾರೆ. ಸೊ ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತೀನಿ. ಅರ್ಥಮೈಂದ ರಾಜ.